ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಹುಂಡೈ ಎಕ್ಸೆಂಟ್ ಕಾರು, ಅದು ಯೆಲ್ಲೋ ಬೋರ್ಡ್ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ. ಒಂದು 2,80,000 ಬಜೆಟಲ್ಲಿ ಇನ್ನೂ ಕಡಿಮೆ ಆಗುತ್ತೆ ವೀಕ್ಷಕರೇ. ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಫಸ್ಟು ಗಾಡಿ ಬಗ್ಗೆ ಏನೇನು ಮಾಹಿತಿ ಕೊಟ್ಟಿದ್ರೆ ತಿಳ್ಕೊಳ್ಳಿ, ಆಮೇಲೆ ಬೇಕಾದ್ರೆ ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು, ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಯೆಲ್ಲೋ ಬೋರ್ಡ್ ಕಾರ್ಡ್ ಯಾರಾದರೂ ಎಕ್ಸೆಂಟ್ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ನಿಮಗೆ ಏನಾದರೂ ಈ ಗಾಡಿ ಬೇಕು ಅನಿಸಿದರೆ ಮಾತ್ರ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹೋಂಡಾ ಎಕ್ಸೆಂಟ್ ಗಾಡಿ ಇದೆ ಸರ್. ಹೋಂಡಾ ಎಕ್ಸೆಂಟಾ? ಹಾಂ ಸರ್. ಡೀಸೆಲ್ ಗಾಡಿನಾ ಅದು? ಹಾಂ, ಡೀಸೆಲ್ ಗಾಡಿ ಸರ್. ಓಕೆ, ಯಾವ್ದು ಮಾಡಲು? 2016 ಅದ ಸರ್. 2016. ಓಕೆ, ಓನರ್ ಎಷ್ಟಾಗಿದ್ದಾರೆ ಗಾಡಿಗೆ? ಸೆಕೆಂಡ್ ಓನರ್ ಸರ್. ಆರ್ ಸಿ ಕಾರ್ಡಲ್ಲಿ 3 ಆಗಿದಾರಂತಿತ್ತು. ಹಾಂ ಸರ್, 3 ಆಗ್ಯಾವ ಸರ್. ಹಾಂ, ಈಗ ತಗೊಳ್ಳೋದು 4. ಹಾಂ ತೊಗೊಂಡು 4 ಓಕೆ, ಎಷ್ಟು ಓಡಿದೆ ಗಾಡಿ? ಕಿಲೋಮೀಟ್ರ್ ನೋಡಿಲ್ರಿ ಸರ್. ಅದು ಗಾಡಿ ನಿಂದ್ರಿಸಿ ಮುಚ್ಚಿಟ್ಟಿದವ್ರು ಸರ್. ನಮ್ದೊಂದು ಕ್ರೂಸರ್ ಒಂದು ಇತ್ತು ಸರ್, ಅದೇ ನಡೆಸಿತ್ತು. ಅದು ಎಲ್ಲರಿಗೆ ಕಿರಾಯ ಬಂದರೆ ಅಷ್ಟೇ ಓದ್ತಾರೆ ಸರ್, ಇದ್ದಿಲ್ಲ ಅಲ್ಲೇ ಮನೆ ಬೆಲೆ ನಿಂದಿರ್ತಾರೆ ಸರ್. ವೈಟ್ ಬೋರ್ಡ್ ಗಾಡಿನ ಇದು? ಯೆಲ್ಲೋ ಬೋರ್ಡ್ ಗಾಡಿ ಇದಾರೆ ಸರ್. ಎಲ್ಲೋ ಬೋರ್ಡಾ? ಹಾಂ ಸರ್. ಹಾಂ ಹಾಂ, ಮತ್ತೆ ಎಲ್ಲೋ ಬೋರ್ಡ್ ಅಂದರೆ ಈಗ ನಿಲ್ಸಿ ಎಷ್ಟು ದಿನ ಆಯಿತು? ಎಫ್ ಸಿ ಇನ್ಸೂರೆನ್ಸ್ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದಾವ? ಎಲ್ಲ ರನ್ನಿಂಗ್ ಇದೆ ಸರ್. ಇನ್ಸೂರೆನ್ಸ್ ಒಂದು ಲೆಫ್ಟ್ ಆಗ್ಯಾವ ಸರ್, 3 ದಿನ ಆಯ್ತು ರೀ ಮುಗಿತು ಸರ್. ಎಫ್ ಸಿ ಟ್ಯಾಕ್ಸು ಪರ್ಮಿಂಟು ಎಲ್ಲ ರನ್ನಿಂಗ್ ಇದಾವ? ಹಾಂ, ಎಲ್ಲ ರನ್ನಿಂಗ್ ಅದ ಸರ್. ಎಷ್ಟು ದಿನ ಆಯ್ತು ನಿಲ್ಸಿ ಗಾಡಿ? ಅಂದ್ರೆ ಕಂಟಿನ್ಯೂ ಚಾಲೂ ಅದ ಸರ್. ಮೊನ್ನೆ ಭಾಗ್ಯವಂತಿ ಹೋಗಿ ಬಂದು ಸರ್ ನಿಂತ ಗಾಡಿ ಸರ್. ಹಾಂ ಹಾಂ, ಒಟ್ಟು ರನ್ನಿಂಗ್ ಅಂತ ಇದೆಯಲ್ಲ? ಹಾಂ, ರನ್ನಿಂಗ್ ಅದ ಸರ್. ಅದು ಬರ್ತಂದ್ರೆ ಅದು ಹೋಗ್ತೀನಿ ಸರ್, ಇದು ಬರ್ತಂದ್ರೆ ಇದಕ್ಕೆ ಹೋಗ್ತೀನಿ ಸರ್. ಬಾಡಿಗೆ ಹೊಡಿತಿದ್ರ? ಹಾಂ ಸರ್. ಓಕೆ ಓಕೆ, ಈಗ ಡಾಕ್ಯುಮೆಂಟ್ಸ್ ಇನ್ನೇನು ರನ್ನಿಂಗ್ ಇದಾವೆ ಅಷ್ಟು, ಇನ್ಸೂರೆನ್ಸ್ ಒಂದು ಇಲ್ಲ? ಇಲ್ಲ ಸರ್, ಲ್ಯಾಪ್ಸ್ ಆಗ್ಯಾವ ಸರ್. ಓಕೆ ಓಕೆ, ಎಷ್ಟು ಪರ್ಸೆಂಟೇಜ್ ಟೈರ್ ಈಗ? ಸರ್ 4 ಸಿಲ್ಲವ ಸರ್. ಎಲ್ಲ ಹೊಸದನಾ? ಹಾಂ ಸರ್. ಓಕೆ, ಅಂದರೆ ಕಿಲೋಮೀಟರ್ ನೋಡಿಲ್ಲ ನೀವು ಎಷ್ಟು? ಸರ್ ಹಾಂ, ಚಟ್ನಿ ಸುದ್ದಕ್ನೇ ಸಿಲ್ ಅದ ಸರ್. ಹಾಂ ಹಾಂ, ಈಗ ಕಿಲೋಮೀಟರ್ ಎಷ್ಟು ಅಂತ ನೋಡಿಲ್ಲ ನೀವು? ನೋಡಿಲ್ಲ ಸರ್. ಓಕೆ, ಈಗ ತಗೊಳ್ಳೋರು ಯಾರನ್ನು ಫೋನ್ ಮಾಡಿದರೆ ನಿಮಗೆ ಅವಾಗ ಹೇಳಿ ಅವರಿಗೆ, ಓಕೆನಾ? ಹಾಂ, ಓಕೆ ಸರ್. ಓಕೆ ಓಕೆ, ಈಗ 3 ಓನರ್ ಆಗಿದಾರಲ್ಲ? ಹಾಂ ಸರ್. ಓಕೆ, ಈ ಗಾಡಿ ಕಂಡೀಷನ್ ಹೆಂಗಿದೆ? ಗುಡ್ ಕಂಡೀಷನ್ ಅದ ಸರ್. ಏನು ಪ್ರಾಬ್ಲಮ್ ಇಲ್ಲ ಇಂಜಿನು? ಏನಿಲ್ಲ ಸರ್. ಹಾಂ, ಏನು ಬಾಡಿ ನಡ್ಸಿ ನೋಡಿದ್ರೆ ತೊಗೊಂಡು ಸರ್. ಸಿಸ್ಟಮ್ ಎಲ್ಲ ಅದ ಸರ್. ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತಾವ? ಹಾಂ, ಎಲ್ಲ ಓಕೆ ಅದ ಸರ್. ಓಕೆ, ಸೀಟ್ ಕವರ್ಸು ಎಲ್ಲ ಚೆನ್ನಾಗಿದಾವ? ಹಾಂ, ಚೆಕ್ ಎಲ್ಲ ಏನು ₹1 ಖರ್ಚಾಗ ಸರ್. ಏನು ಡೆಂಟು ಸ್ಕ್ರಾಚು ಟಿಂಕರಿಂಗ್ ಕೆಲಸ ಏನಿಲ್ಲ? ಏನಿಲ್ಲ ಸರ್. ಒರಿಜಿನಲ್ ಪೇಂಟಾ? ಹಾಂ, ಒರಿಜಿನಲ್ ಪೇಂಟ್ ಇದೆ ಸರ್. ಓಕೆ, ಇನ್ನೇನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ? ಬಂಪರ್ ಏನಾದ್ರು ಅಂತ ಇಂಥ ಒಳಮೂಳ ಅಂತ? ಏನಿಲ್ಲ ಸರ್, ಏನಿಲ್ಲ. ಹಾಂ ಸರ್. ಓಕೆ, ಕಂಡೀಷನ್ ಓಕೆ ಇದೆ? ಹಾಂ, ಓಕೆ ಅದ ಸರ್. ಓಕೆ, ಗಾಡಿ ಇದು ಫೈನಾನ್ಸ್ ಏನಾದ್ರು ಇದೆಯಾ? ಫೈನಾನ್ಸ್ ಇದೆ ಸರ್, ₹1,00,000 ಲೋನ್ ಇದೆ ಸರ್. ಐತಾ? ಹಾಂ ಸರ್. ಕ್ಲಿಯರ್ ಮಾಡಿ ಕೊಡ್ತೀರಾ? ಹಾಂ ಸರ್. ಲೋನ್ ಕಂಟಿನ್ಯೂ ಏನು ಕೊಡ್ತೀರಾ, ಕ್ಲಿಯರ್ ಮಾಡೇ ಕೊಡ್ತೀರಾ? ಈ ನಮ್ದು ಗುಲ್ಬರ್ಗ ಜಿಲ್ಲಾದವ್ರು ಇದ್ರು ಅಂದ್ರೆ ಕಂಟಿನ್ಯೂ ಕೊಡ್ತೀವಿ ಸರ್. ಹಾಂ. ಬೇರೆ ಕಡೆದವ್ರು ಇದ್ರು ಅಂದ್ರೆ ಮತ್ತೆ ಕ್ಲಿಯರ್ ಮಾಡಿ ಕೊಡ್ಬೇಕಾಗ್ತದೆ ಸರ್. ಹಾಂ ಹಾಂ ಹಾಂ. ಹಾಂ. ಹಂಗೆ, ಈಗ ಗಾಡಿ ಇರೋದು ಗುಲ್ಬರ್ಗನಾ ಎಲ್ಲಿ? ಗುಲ್ಬರ್ಗ ಜಿಲ್ಲಾ ಸರ್, ಆಳಂದ್ ತಾಲೂಕು ಸರ್. ಎಷ್ಟು ದೂರ ಗುಲ್ಬರ್ಗಿಂದ? 40 ಕಿಲೋಮೀಟ್ರ್ ಆಗ್ತದೆ ಸರ್ ಆಳಂದ್. ಹಾಂ ಹಾಂ. ಓಕೆ, ಈಗ ಗಾಡಿ ರೇಟ್ ಏನು ಹೇಳ್ತಿದ್ದೀರಾ? ಸರ್ ಅದು ಫೈನಲ್ 280 ಬಂದರೆ ಕೊಡ್ಬೇಕಲ್ಲತ್ತೀನಿ ಸರ್. 280? ಹಾಂ ಸರ್. 16 ಮಾಡಲು 3 ಓನರ್ ಆಗಿದ್ದಾರೆ, 280. ಹಾಂ ಸರ್. ಇನ್ಸೂರೆನ್ಸ್ ಇಲ್ಲ? ಇಲ್ಲ ಸರ್. ಮತ್ತೆ ಇನ್ಸೂರೆನ್ಸ್ ಕಟ್ಕೊಡ್ತಾರಾ ಹೆಂಗೆ? ಸರ್ ಅವರೇ ಅದು ಕಟ್ಕೊಂಬಲ್ಲಕ್ರಿ ಸರ್ ಇನ್ಸೂರೆನ್ಸ್. ಮತ್ತೆ ರೇಟ್ ಜಾಸ್ತಿ ಆಗಲ್ವಾ ಸರ್? ಸರ್ ಏನ್ರಿ ಏನೋ ಒಂದು 5-10 ಕಮ್ಮಿ ಮಾಡಮ್ ಸರ್. 5-10? ಹಾಂ ಸರ್. ಅಷ್ಟೇನಾ? ನೋಡಮ್ ಸರ್, ಏನೋ ಏನ್ರ ಬರ್ತಂದ್ರೆ ಸರ್. ಇನ್ನೂ ಕಮ್ಮಿ ಮಾಡ್ತೀರಾ? ಹಾಂ ಸರ್. ಸರಿ. ಗಾಡಿ ಏನಿಲ್ಲ ಸರ್, ಗಾಡಿ ಕಂಡೀಷನ್ ಸರ್. ಗಾಡಿ ಅದು ನಂದು 2 ಗಾಡಿ ಆಗ್ಯಾವ ಅಂತ ಹೇಳಿ ಸರ್, ಅದು ನಿಂದ್ರಿಸ್ಬಿಡ್ತೀನಿ ಸರ್. ಅದಕ್ಕೆ ಬಾಡಿಗೆ ಬಂತಂದ್ರೆ ಹೋಗ್ತೀನಿ ರೀ, ಇದ್ದಿಲ್ಲ ಅಂದ್ರೆ ಅಷ್ಟೇ ನಿಂದಿರ್ಬೇಕು ಸರ್. ಅದಕ್ಕೆ ಮತ್ತೆ ಒಂದು ಮಾರಿ ಒಂದು ಇಟ್ಕೋಬೇಕಂತ ಸರ್, ಹಿಂಗೆ ಮಾರು. ಸರಿ ಸರಿ ಸರಿ, ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ ಸರ್. ಸರಿ ಸರ್, ಆಯ್ತು, ಅಪ್ಡೇಟ್ ಮಾಡಿದ್ದು ಯೂಟ್ಯೂಬ್, ಓಕೆನಾ? ಹಾಂ ಸರ್, ಓಕೆ ಮಾಡಿ ಸರ್.
ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟಾಗಿ ಬೇಕಾದ್ರೆ ಅವರು ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯವರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಗಾಡಿ ತೊಗೊಳ್ಳಿ ವೀಕ್ಷಕರೇ. ಅವರು ಹೇಳಿರೋ ರೇಟನ್ನು ಫಿಕ್ಸ್ ಇರೋದಿಲ್ಲ, ಇನ್ನೂ ಕಡಿಮೆ ಆಗುತ್ತೆ. ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ತೊಗೊಳ್ಳಿ ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ಫೋಟೋಸೆಲ್ಲ ಒಂದು ವಾಟ್ಸಪ್ಪಲ್ಲಿ ನೀವು ನಮಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಒಂದು ಎಲ್ಲೋ ಬೋರ್ಡ್ ಎಕ್ಸೆಂಟ್ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.